ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ನಿನ್ನೆ ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾಗಿ ಫಂಕ್ಷನ್ ಇತ್ತು. ಏನಪ್ಪಾ ಅಂತಂದ್ರೆ ನಮ್ ಸಿಸ್ಟರ್ದು 5 ಮಂತ್ಸ್ ಪ್ರೆಗ್ನೆನ್ಸಿ ಸೀಮಂತ ಮಾಡಿದ್ವಿ. ನಮ್ ಸೈಡ್ ಅಲ್ಲೆಲ್ಲ ಕಳ್ಕುತ್ಸ ಅಂತಾರೆ, ಅದ್ ಮಾಡಿದ್ವಿ. ನಿನ್ನೆ ನಾನು ಆಕ್ಚುಲಿ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಅಲ್ಲಿ ಜಾಸ್ತಿ ಜನ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು, ಹಂಗಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ವಿಡಿಯೋ ತಗೊಂಡಿದೀನಿ, ಯಾವ ತರ ಮಾಡಿದ್ವಿ ಅಂತ ನಿಮಗ್ ತೋರಿಸ್ತೀನಿ ನೋಡಿ. ಲಾಸ್ಟ್ ಅಲ್ಲಿ ಪಾಪುಗೆ ಮತ್ತು ಅವ್ರ ಸಿಸ್ಟರ್ಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಿದೀನಿ. ಇವಾಗ ವಿಡಿಯೋ ಹಾಕ್ತೀನಿ, ವಿಡಿಯೋ ನೋಡ್ಕೊಂಡ್ ಬನ್ನಿ. ಬರ್ರಿ ಫಂಕ್ಷನ್ ತೋರಿಸ್ತೀನಿ ಯಾವ ತರ ಇತ್ತು ಸಿಂಪಲ್ ಆಗಿ ಅಂತ. ಇದೆಲ್ಲ ನಮ್ ಸಿಸ್ಟರ್ ತವ್ರ ಮನೆಯಿಂದ ಬಂದಿರೋ ಊಟ. 5th ಮಂತ್ ಗರ್ಭಿಣಿ ಅಲ್ವಾ, ಗರ್ಭಿಣಿ ಬಯಕೆ ಏನೇನಿರುತ್ತೋ ಅದು ಅವ್ರು ಏನೇನ್ ತಿಂತಾರೋ, ಏನೇನ್ ಜಾಸ್ತಿ ಅವ್ರಿಗೆ ಇಷ್ಟ ಆಗತ್ತೋ ಅದನ್ನ ತಗೊಂಡ್ ಬಂದಿರ್ತಾರೆ. ಇವಾಗ ಅದನ್ನ ಓಪನ್ ಮಾಡ್ಬೇಕು. ಅದನ್ನ ನಾವು ಹಂಗೆ ಮನೆಯವರೇ ಓಪನ್ ಮಾಡಕ್ ಆಗಲ್ಲ, ಏರಿಯಾದಲ್ಲಿರೋ ಜನಗಳೆಲ್ಲ ಕರಿಬೇಕು. ಹೊರಗಿನವರೇ ಬಂದದು ಅವ್ರ ಏನೇನ್ ತಂದಿರ್ತಾರಲ್ಲ ಅದನ್ನ ಬಿಚ್ಬೇಕು. ಏನೇನ್ ತಂದಿದ್ದಾರೆ ತೋರಿಸ್ತೀನಿ ನೋಡಿ. ಹಂಚ್ತಿದ್ದಾರೆ. 5 ಹಾಕ್ಬೇಕಂತೆ. ಆತರ 5 ಹಾಕ್ಬಿಟ್ಟು 5 ಮುತ್ತೈದೆಯರನ್ನ ಕೂರಿಸ್ಬಿಟ್ಟು ಅವ್ರು ಉಡಿ ತುಂಬೇಕು. ಏನೇನ್ ತಂದಿರ್ತಾರಲ್ವಾ ಅದೆಲ್ಲಾನು ಸ್ವಲ್ಪ ಹಚ್ಬಿಟ್ಟು 5 ಜನನ ಕೂರಿಸ್ಬಿಟ್ಟು ಹಾಕ್ಬೇಕು. ಇದೆಲ್ಲ ನೋಡಿ 5 ತರ. ಅಂದ್ರೆ ಪ್ರೆಗ್ನೆಂಟ್ ಇರೋ ನಮ್ ಸಿಸ್ಟರ್ನ ಹಿಡಿದ್ಬಿಟ್ಟು 6 ಜನಕ್ಕೆ ನೋಡಿ. ಈ ತರ ಪ್ರತಿಯೊಬ್ಬರಿಗೂ ಉಡಿಯಲ್ಲಿ ಹಾಕ್ಬಿಟ್ಟು, ಇವ್ರ ದೊಡ್ಡತೆ ನನ್ನನ್ನೇ ನೋಡ್ತಿದ್ದಾರೆ, ಏನ್ ಮಾಡ್ತಿದ್ದಾಳೆ ಇವಳು ಅಂತ ನೋಡ್ತಿದ್ದಾರೆ. ಉಡಿಯಲ್ಲಿ ಹಾಕ್ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡ್ತಾರೆ ಲಾಸ್ಟ್ ಅಲ್ಲಿ. ಈ ತರ ನಿಮ್ ಸೈಡು ಹೆಂಗೆ ಏನು ಅಂತ, ನಿಮ್ ಸೈಡ್ ಅಲ್ಲೂ ಸೇಮ್ ಇದೇ ತರ ಮಾಡ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಂಗೆ. ಆಕ್ಚುಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಒಂದು ವ್ಲಾಗ್ನ. ಇದು ನಮ್ ದೊಡ್ಡಕ್ಕ, ಅದು ನಮ್ ದೊಡ್ಡತ್ತೆ, ಇದೇ ನಮ್ ಸಿಸ್ಟರ್. ಇವ್ರದೇ ಸೀಮಂತ ಇರೋದು ಇವಾಗ. ಆಕ್ಚುಲಿ ಅವ್ರು ಮಲ್ಲಿಗೆ ಹೂವಿನ ದಂಡೆ ತಂದಿದ್ರು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನಮ್ ಸಿಸ್ಟರ್ ಜೊತೆಗೆ ನಮ್ಮ ಅತ್ತೆನೂ ಕುತ್ಕೋಬೇಕಂತ ಹೇಳಿದ್ರು. ಆಮೇಲೆ ನಮ್ ಸಿಸ್ಟರ್ಗೂ ನಮ್ಮ ಅತ್ತೆಗೂ ಒಟ್ಟಿಗೆನೆ ಬಟ್ಟೆ ತಂದಿದ್ರು ಅವರು. ಆತರ ಏನೋ ಪದ್ಧತಿ ಅಂತೆ. ನಮ್ಮ ಅಕ್ಕ ನೋಡಿದ್ರೆ ಚೆನ್ನಾಗ್ ವಿಡಿಯೋ ಮಾಡು, ನಾನ್ ಚೆನ್ನಾಗ್ ಕಾಣಿಸ್ಬೇಕು ಅಂತ ಹೇಳ್ತಿದ್ರು. ಜನನು ಇಷ್ಟೊಂದ್ ಜನ ಸೇರ್ಸಿದ್ರು. ಜನರನ್ನ ತೋರಿಸ್ಬೇಕು ಅನ್ಕೊಂಡು ನಾನು ಮುಂದೆದು ವಿಡಿಯೋ ಮಾಡ್ತಿದ್ನಲ್ಲ, ಆ ಕಡೆ ಹಿಂದೆ ಕೂತವರೆಲ್ಲ ನಮ್ಮನ್ನು ತೋರ್ಸು ಅಂತ ಅಂತಿದ್ರು. ಅದಕ್ಕೆ ಜನಗಳನ್ನ ವಿಡಿಯೋ ಮಾಡ್ತಿದ್ವಿ. ಲಾಸ್ಟ್ ಅಲ್ಲಿ ಗೋಡೆಗೆ ಮಧ್ಯದಲ್ಲಿ ಕೂತಿದಾರಲ್ಲ ಅವ್ರು ನಮ್ ಸಿಸ್ಟರ್ ಅಮ್ಮ. ಇಷ್ಟೊಂದು ಜನ ಸೇರಿದ್ರು. ಇವರೆಲ್ಲರೂ ನಮ್ ಏರಿಯಾದಲ್ಲಿರೋ ಜನ. ಹಂಗೆ ಗೊತ್ತೇ ಅಲ್ವಾ. ಆಮೇಲೆ ನಮ್ಮ ಅಕ್ಕ ಬಂದ್ಬಿಟ್ಟು ಅವರಿಗೆ ಅರಿಶಿನ ಕುಂಕುಮ ಇಡ್ತಿದ್ರು. ಅರಿಶಿನ ಕುಂಕುಮ ಇಟ್ಬಿಟ್ಟು ದಂಡೆ ಕಟ್ಟೋದು. ಸಿಂಪಲ್ ಆಗಾದ್ರೂ ಚೆನ್ನಾಗಾಯ್ತು. ಆಕ್ಚುಲಿ ಸಿಟಿ ಕಡೆಕ್ಕಿಂತನೂ ಹಳ್ಳಿ ಸೈಡೆ ತುಂಬಾ ಚೆನ್ನಾಗಿ ಪ್ರತಿಯೊಂದು ಸಂಪ್ರದಾಯನ ಪಾಲಿಸ್ಕೊಂಡು ಹೋಗ್ತಿರೋದು. ಸಿಟಿ ಕಡೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಬರೀ ವಿಡಿಯೋಗೋಸ್ಕರ ಮಾಡೋದಷ್ಟೇ. ಬಟ್ ಹಳ್ಳಿ ಸೈಡ್ ಹಂಗೆಲ್ಲ, ಪ್ರತಿಯೊಂದು ಕಾರ್ಯಕ್ರಮನು ಪ್ರತಿಯೊಂದು ಸಾಂಸ್ಕೃತಿಕವಾಗಿ ಸಾಂಪ್ರದಾಯಿಕವಾಗಿ ಮಾಡ್ತಾರೆ. ಒಂದು ಇಂಚಿತ್ತು ಪ್ರಾಬ್ಲಮ್ ಆಗಲ್ಲ, ಕುಂದು ಕೊರತೆನೂ ಇರಲ್ಲ, ಹಂಗೆ ಮಾಡ್ತಾರೆ.
ನನಗ್ ಬರೀ ಪರಿ ಚೆನ್ನಾಗ್ ಮಾಡು, ಚೆನ್ನಾಗ್ ಕಾಣ್ಬೇಕು, ಚೆನ್ನಾಗ್ ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ನೋಡು ನಿನ್ನ ಅಂತ ಹೇಳ್ತಿದ್ರು. ನನಗ್ ತಕ್ಕ ಮಟ್ಟಿಗೆ ನನಗೆ ಹೆಂಗ್ ಬರುತ್ತೋ ನಾನು ಹಂಗ್ ವಿಡಿಯೋ ಮಾಡ್ಕೊಂಡಿದೀನಿ. ನಾನು ಹೇಳಿದೀನಿ, ನಾನು ಇವಾಗೆಲ್ಲ ತೋರ್ಸಲ್ಲ, ನಾನು ವಿಡಿಯೋ ಅಪ್ಲೋಡ್ ಮಾಡಿದ ಆಲೆ ನೀವು ನೋಡ್ಕೊಳ್ಳಿ, ನೋಡ್ಕೊಂಡ್ಬಿಟ್ಟು ಹೇಗಿದೆ ಅಂತ ಹೇಳಿ ಅಂತ ಹೇಳಿದೀನಿ ಅವ್ರಿಗೆಲ್ಲ. ಉಡಿ ತುಂಬಾ ಶಾಸ್ತ್ರ ಅವಳಿಗೆ ಇವಾಗ ಸಾಂಗ್ ಆಡ್ತಿದ್ರು ಅವರು. ನಾನು ಅದು ಸಾಂಗ್ ನ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಉಡಿ ತುಂಬಿದಾದ್ಮೇಲೆ ಸಾಂಗ್ ಹಾಡಿರೋದನ್ನ ಮಾಡ್ತೀನಿ. ಕೊನೆಗೆ ಎಲ್ಲಾ ಕಾರ್ಯಕ್ರಮ ಮುಗಿತು. ಅದಾದ್ಮೇಲೆ ಆರತಿ ಬೆಳಗೋದು. ಆರತಿ ಬೆಳಗ್ಬೇಕಾದ್ರೆ ಗಂಡನ ಹೆಸರು ಹೇಳೋದು ಅಂತ ಮಾತಾಡ್ತಿತ್ತು. ಫಸ್ಟ್ ನಮ್ಮ ಅಕ್ಕನೇ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಆರತಿ ಬೆಳಗ್ಗೆ ಒಡಕ್ ಹಾಕ್ಬೇಕು. ಒಡಕ್ ಹಾಕ್ಬಿಟ್ಟು ಗಂಡನ ಹೆಸರು ಹೇಳೋದು ಪ್ರತಿಯೊಬ್ರು ಹೇಳ್ಬೇಕು.
ಆ ತರ ಮಾಡ್ತಿತ್ತು ಕಾಮಿಡಿಯಾಗಿ. ಅಂದ್ರೆ ಹೇಳ್ತಾಳ ಅವ್ಳು, ಯಾವಾಗ್ಲೂ ಹೇಳ್ತಾಳೆ. ಬಟ್ ನಾಚ್ಕೊಂತಿದ್ರು ನಮ್ಮ ಅತ್ತೆ ಫ್ರೆಂಡ್ಸ್ ಕಾಮಿಡಿ ಮಾಡ್ತಾರೆ. ನೋಡಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಅವಾಗ ನಿಮ್ ಸಪೋರ್ಟ್ ಹಿಂದೆ ಇರ್ಲಿ ಅಂತ ಎಲ್ರ ಹತ್ರನೂ ಕೇಳ್ಕೊತಿದ್ವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಹ್ಯಾವ್ ಅ ನೈಸ್ ಡೇ.